ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಸಿನಿಮಾವೇ ಆಗಲಿ ಅಥವಾ ಧಾರಾವಾಹಿಯೇ ಆಗಲಿ, ಕೆಲವೊಂದು ಪಾತ್ರಗಳು ಕೆಲವೊಬ್ಬರ ಅಭಿನಯಗಳು ತುಂಬಾ ಆಪ್ತ ಅನಿಸ್ಬಿಡುತ್ತೆ. ಅವರು ಮಾಡೋ ಅಭಿನಯ ಕೇವಲ ಆಕ್ಟಿಂಗ್ ಅನ್ಸೋದೇ ಇಲ್ಲ, ನಮ್ಮ ಒಡನಾಡಿಗಳೇನೋ ಅನಿಸ್ಬಿಡುತ್ತೆ. ಅಂತ ಪಾತ್ರ ಸಿಗೋದು ತುಂಬಾ ಕಡಿಮೆ. ಕೊಟ್ಟ ಪಾತ್ರವನ್ನ ಮಾಡೋದು ಬೇರೆ, ಪಾತ್ರದೊಳಗೆ ತನ್ಮಯರಾಗಿ ಮತ್ತೆ ಮತ್ತೆ ಕಾಡುವಂತ ಅಭಿನಯ ಮಾಡೋದು ಬೇರೆ. ಅಂತ ಕೆಲವು ನಟ ನಟಿಯರಲ್ಲಿ ಕಿರುತೆರೆ ನಟಿ ಸಂಗೀತ ಕೂಡ ಒಬ್ರು. ಈ ಮುಖದ ಸುಂದರಿಯನ್ನ ಧಾರಾವಾಹಿ ಹಾಗೂ ಸಿನಿಮಾದಲ್ಲಿ ನೋಡಿದವರಿಲ್ಲ ಬಿಡಿ. ಅದರಲ್ಲೂ ಸೀರಿಯಲ್ ಲೋಕದಲ್ಲಿ ತುಂಬಾನೇ ಫೇಮಸ್. ಸುಮಾರು 10 ವರ್ಷದ ಹಿಂದೆಯಂತೂ ಇವರು ಇಲ್ಲದ ಧಾರಾವಾಹಿಯೇ ಇರ್ತಾ ಇರಲಿಲ್ಲ. ಹೊಸದಾಗಿ ಬರೋ ಬಹುತೇಕ ಸೀರಿಯಲ್ಗಳಲ್ಲಿ ಇವರು ಕಾಣಿಸಿಕೊಳ್ತಾ ಇದ್ರು. ಇದರಿಂದಾಗಿಯೇ ನೋಡುಗರಿಗೆ ಆಪ್ತರಾದ ನಟಿ ಇವರು. ಆತ್ಮೀಯರೇ, ನಟಿ ಸಂಗೀತ ತುಂಬಾ ಸಾದಾ ಸೀದಾ ವ್ಯಕ್ತಿತ್ವ. ತಾವಾಯಿತು, ತಮ್ಮ ಬಣ್ಣದ ಲೋಕ ಆಯಿತು, ತಮ್ಮ ಸಂಸಾರ ಆಯಿತು, ಇಷ್ಟರಲ್ಲೇ ಇದ್ದವರು. ಒಂದೇ ಒಂದು ಸಣ್ಣದೊಂದು ಕಿರಿಕು ಮಾಡಿಕೊಂಡವರಲ್ಲ. ಸೀರಿಯಲ್ ಲೋಕಕ್ಕೆ ಕಾಲಿಟ್ಟು ಸರಿಸುಮಾರು 1 ದಶಕದ ಮೇಲಾಯಿತು. ಇವರು ಬಂದ ಮೇಲೆ ಲೆಕ್ಕವಿಲ್ಲದಷ್ಟು ನಟಿಯರು ಬಂದು ಹೋದ್ರು. ಆದರೆ ಇವರ ಡಿಮ್ಯಾಂಡ್ ಮಾತ್ರ ಕಮ್ಮಿ ಆಗಿಲ್ಲ. ನಟಿ ಸಂಗೀತ ಅವರ ಹಿನ್ನೆಲೆ ಏನು? ಅಚಾನಕ್ಕಾಗಿ ಈ ಸಿನಿ ಜರ್ನಿಗೆ ಕಾಲಿಟ್ಟವರು ಏನೆಲ್ಲ ಕಷ್ಟ ಅನುಭವಿಸಿದ್ರು? ಇವರ ಗಂಡ್ಮಕ್ಳು ಏನ್ ಮಾಡ್ತಿದ್ದಾರೆ? ಒಂದಿಷ್ಟು ವರ್ಷ ಬಣ್ಣದ ಲೋಕ ಬೇಡ ಅಂತ ದೂರ ಉಳಿದಿದ್ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಹಲವಾರು ನಟಿಯರು ಕೇವಲ ಬೆಳ್ಳಿತೆರೆಯಲ್ಲಿ ಮಾತ್ರ ನಟಿಸದೆ ಕಿರುತೆರೆಯಲ್ಲೂ ನಟಿಸಿದವರಿದ್ದಾರೆ. ಈಗಲೂ ನಟನೆ ಮಾಡ್ತಾ ಇರುವವರು ಇದ್ದಾರೆ. ತೆಲುಗು, ತಮಿಳು ಇಂಡಸ್ಟ್ರಿಯಲ್ಲಿ ಈ ರೀತಿಯ ಬೆಳವಣಿಗೆ ಸ್ವಲ್ಪ ಜಾಸ್ತಿನೇ. ಕಿರುತೆರೆಯಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿದವರು, ನೋಡೋದಕ್ಕೆ ಸುಂದರವಾಗಿರೋರು ಅತಿ ವೇಗದಲ್ಲಿ ಸಿನಿಮಾದಲ್ಲಿ ಪೋಷಕ ಪಾತ್ರ ಗಿಟ್ಟಿಸ್ಕೊಳ್ತಾರೆ. ಆದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮಟ್ಟಿಗೆ ಸ್ವಲ್ಪ ಕಮ್ಮಿ. ಧಾರಾವಾಹಿಯಲ್ಲಿ ಮಿಂಚಿ ಸಿನಿಮಾದಲ್ಲೂ ಅಷ್ಟೇ ಫೇಮಸ್ ಆದ ಪೋಷಕ ಪಾತ್ರಗಳು ಬೆರಳೆಣಿಕೆಯಷ್ಟು. ಸುಧಾ ಬೆಳವಾಡಿ, ಪದ್ಮಜ ರಾವ್ ಹಾಗೂ ಸಂಗೀತ ಮಾತ್ರನೇ. 10 ಸಿನಿಮಾಗಳು, ಅದೆಷ್ಟೋ ಸೀರಿಯಲ್ಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ನಟಿ ಸಂಗೀತ. ಸದ್ಯಕ್ಕೆ ಕನ್ನಡದ ಪೋಷಕ ನಟಿಯರಲ್ಲಿ ಬಹುಬೇಡಿಕೆಯಲ್ಲಿರೋರು ಇವರು ಕೂಡ ಒಬ್ರು. 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಸಂಗೀತ ಪೋಷಕ ನಟಿಯಾಗಿ ಬಣ್ಣದ ಬದುಕಿಗೆ ಕಾಲಿಟ್ಟವರಲ್ಲ, ಬಾಲನಟಿಯಾಗಿ ಹೀರೋಯಿನ್ ಆಗಿ ಗುರುತಿಸಿಕೊಂಡವರು. ಆತ್ಮೀಯರೇ, ನಟಿ ಸಂಗೀತ ಅವರ ಹಿನ್ನೆಲೆ ತುಂಬಾ ದೊಡ್ಡದು. ಸಂಗೀತ ಗುಬ್ಬಿ ವೀರಣ್ಣ ಅವರ ಮೊಮ್ಮಗಳು. ಹೀಗಾಗಿ ಕಲೆ ಅನ್ನೋದು ರಕ್ತಗತವಾಗಿ ಬಂದಿತ್ತು. ಸಂಗೀತ ಅವರ ಕಲೆಯ ಜರ್ನಿ ಶುರುವಾಗಿ 27 ವರ್ಷ ತುಂಬಿದೆ. ಬಾಲನಟಿಯಾಗಿ ಅದೆಷ್ಟೋ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹಾಲು ಜೇನು ಸಿನಿಮಾದಲ್ಲಿ ಅಣ್ಣ ಅವರ ಜೊತೆಗೂ ನಟಿಸಿದ್ದಾರೆ. 10ನೇ ತರಗತಿಯಲ್ಲಿದ್ದಾಗಲೇ ಕಾವೇರಿ ತೀರದಲ್ಲಿ ಸಿನಿಮಾದಲ್ಲಿ ನಟಿಯಾಗಿ ಎಂಟ್ರಿ ಆದ್ರು. PUCವರೆಗೂ ಅವಕಾಶಗಳ ಸುರಿಮಳೆಯೇ ಬಂದಿತ್ತು. ಅಪ್ಪನ ಮಾತಿಗೆ ಕಟ್ಟೋಬಿದ್ದು ಪದವಿ ಮಾಡಲು ಹೊರಟ ಸಂಗೀತ ಸಿನಿಮಾ ಜರ್ನಿಗೆ ದೊಡ್ಡದೊಂದು ಬ್ರೇಕ್ ಹಾಕಿದ್ರು. ನಟಿ ಸಂಗೀತ PUCಯಲ್ಲಿ ಇರುವಾಗಲೇ ದೊಡ್ಡ ಸ್ಟಾರ್ಗಳ ಸಿನಿಮಾದಲ್ಲಿ ನಟಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆಗೂ ನಟಿಸಿ ಸೈ ಅನ್ಸ್ಕೊಂಡಿದ್ರು. ನೋಡೋದಕ್ಕೆ ಚೆಂದುಳ್ಳಿ ಚೆಲುವೆಯಂತೆ ಇದ್ದಿದ್ರಿಂದ 16ನೇ ವಯಸ್ಸಿನಲ್ಲಿ ಹೀರೋಯಿನ್ ಆಗಿ ಬಣ್ಣ ಹಚ್ಚಿದ್ರು. ಅಭಿನಯದಲ್ಲಿ ಚತುರೆಯಾಗಿದ್ದ ಸಂಗೀತಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿತ್ತು. ಮೊಡವೆ ಸುಂದರಿ ಅಂತ ಕರೆಸ್ಕೊಳ್ತಿದ್ದವರು ಆಗತಾನೆ ಮೋಡಿ ಮಾಡೋದಕ್ಕೆ ಶುರು ಮಾಡಿದ್ರು. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದೊಳ್ಳೆ ನಟಿ ಸಿಕ್ಕರು ಅಂತ ಹಲವು ನಿರ್ಮಾಪಕರು, ನಿರ್ದೇಶಕರು ಮಾತನಾಡಿಕೊಂಡಿದ್ರು. ಸಂಗೀತಾಗೂ ಸಹ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ತಾನೂ ಸಹ ಇದೇ ವೃತ್ತಿಯಲ್ಲಿ ಜೀವನ ಕಟ್ಕೋಬೇಕು ಅಂತ ಕನಸು ಕಂಡಿದ್ರು. ಆದರೆ ನಟಿ ಸಂಗೀತ ಅವರ ಸಿನಿಮಾ ಜರ್ನಿಗೆ ಬ್ರೇಕ್ ಹಾಕಿದ್ದೆ ಅವರ ತಂದೆ. PUC ಮುಗಿತಾ ಇದ್ದಂತೆ ಸಿನಿಮಾ ಮಾಡೋದು ಬೇಡ ಅಂತ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡ್ತಾರೆ. ಮೊದಲು ಪದವಿ ಮುಗಿಸು, ಆಮೇಲೆ ಸಿನಿಮಾ ಮಾಡೋದೋ ಬೇಡವೋ ಅನ್ನೋ ನಿರ್ಧಾರ ಮಾಡೋಣ. ಈಗಂತೂ ಯಾವುದೇ ಕಾರಣಕ್ಕೂ ಸಿನಿಮಾ ಮಾಡೋದು ಬೇಡ ಅಂತ ಹಠ ಹಿಡಿದು ಕುಳಿತಿದ್ರು. ತಂದೆ ಮಾತಿಗೆ ಒಲ್ಲದ ಮನಸ್ಸಿನಲ್ಲೇ ಒಪ್ಕೊಳ್ತಾರೆ ನಟಿ ಸಂಗೀತ. ಆತ್ಮೀಯರೇ, ಡಿಗ್ರಿ ಮುಗಿತಾ ಇದ್ದಂತೆ ಈಗಲಾದ್ರೂ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಂತ ಸಂಗೀತ ಆಸೆ ಕಣ್ಣಿನಿಂದ ಕಾದಿದ್ರು. ಆದರೆ ಅವರ ತಂದೆ ಸುತಾರಾಮ್ ಒಪ್ಪಲೇ ಇಲ್ಲ. ಸಿನಿಮಾ ಏನೂ ಬೇಡ, ಒಳ್ಳೆ ಹುಡುಗನನ್ನ ನೋಡ್ತೀನಿ, ಮದುವೆಯಾಗಿ ನೆಮ್ಮದಿಯ ಸಂಸಾರ ನಡೆಸೋ ಸಾಕು ಅಂತ ಹಠಕ್ಕೆ ಬೀಳ್ತಾರೆ. ಕೊನೆಗೆ ಪೋಷಕರ ಮಾತಿಗೆ ಮರು ಮಾತನಾಡದೆ ತಂದೆ ಹುಡುಕಿದ ಹುಡುಗನ ಜೊತೆ ಮದುವೆಯಾಗಿ ನೆಮ್ಮದಿಯ ಸಂಸಾರ ಕಂಡ್ಕೊಳ್ತಾರೆ. ಮದುವೆ ಮಕ್ಕಳು ಆಗ್ತಾ ಇದ್ದಂತೆ ಮತ್ತೆ ಸಿನಿಮಾದಲ್ಲಿ ಅವಕಾಶ ಹುಡ್ಕೊಂಡು ಬರೋದಕ್ಕೆ ಶುರುವಾಗುತ್ತೆ. ಆದರೆ ಸಂಗೀತ ರಿಜೆಕ್ಟ್ ಮಾಡ್ತಾ ಇದ್ರು. ಯಾಕಿದೆಲ್ಲ, ಗಂಡ ಮಕ್ಕಳು ಅಂತ ಅವ್ರ ಜೊತೆ ನೆಮ್ಮದಿಯಾಗಿದ್ರೆ ಸಾಕಲ್ವಾ ಅನ್ನೋ ನಿರ್ಧಾರ ಮಾಡಿದ್ರು. ಯಾಕಂದ್ರೆ ಕೈ ತುಂಬ ಅವಕಾಶಗಳು ಇದ್ದಾಗಲೇ ಮನೆಯಲ್ಲಿ ಒಪ್ಪಲಿಲ್ಲ. ಹೀರೋಯಿನ್ ಆಗಿ ಗುರುತಿಸಿಕೊಳ್ತಾ ಇದ್ದ ಹೊತ್ತಲ್ಲೇ ಬಣ್ಣದ ಬದುಕಿಗೆ ಬ್ರೇಕ್ ಬಿತ್ತು. ಈಗ ಮತ್ತೆ ಇದೆಲ್ಲ ಬೇಕಾ ಅಂತ ಸುಮ್ಮನಾದ್ರಂತೆ. ಸಂಸಾರ, ಮನೆ, ಗಂಡ ಮಕ್ಕಳು ಇಷ್ಟೇ ಇನ್ಮುಂದೆ ಅಂದ್ಕೊಂಡಿದ್ದಾಗ ಸಂಗೀತ ಅವರ ಪತಿ ನೀಡಿದ ಬೆಂಬಲದಿಂದಾಗಿ ಮತ್ತೆ ಬಣ್ಣ ಹಚ್ಚಿದ್ರು.
ಆತ್ಮೀಗೆರೆ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಸಂಗೀತ ಪೋಷಕ ಪಾತ್ರಗಳಲ್ಲಿ ಮಿಂಚಿದ್ದೇ ಹೆಚ್ಚು. ಅಕ್ಕನ ಪಾತ್ರ, ಅತ್ತೆಯ ಪಾತ್ರ, ಅಮ್ಮನ ಪಾತ್ರ ಹೀಗೆ ಎಲ್ಲಾ ತರಹದ ಪೋಷಕ ಪಾತ್ರಗಳಿಗೆ ಜೀವ ತುಂಬಿದವರು ಇವರು. ಇವರ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗಿದ್ದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗಜ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ಪೋಷಕ ನಟಿಯಾಗಿ ಅಭಿನಯಿಸಿದ ಸಂಗೀತ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಜೊತೆ 4-5 ಸಿನಿಮಾಗಳಲ್ಲಿ ಕಾಣಿಸಿಕೊಂಡ್ರು. ಬಳಿಕ ಸಿನಿಮಾ ಬಿಟ್ಟು ಕಿರುತೆರೆಗೆ ಮರಳಿದ ಸಂಗೀತಾಗೆ ಒಂದೊಳ್ಳೆ ಅವಕಾಶ ಹುಡ್ಕೊಂಡು ಬರುತ್ತೆ. ಜಯಗೋಪಾಲ್ ನಿರ್ದೇಶನದ ಜನನಿ ಸೀರಿಯಲ್ನ ಹೇಮಾ ಆಗಿ ಕಿರುತೆರೆಗೆ ಕಾಲಿಡ್ತಾರೆ. ಅದರಲ್ಲಿ ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಅವರೊಂದಿಗೆ ತೆರೆ ಹಂಚಿಕೊಂಡ ಅದೃಷ್ಟವಂತೆ ಇವರು. ಸುಧಾಕರ ಭಂಡಾರಿಯವರ ಪ್ರೇಮದ ಕಾದಂಬರಿ ಸೀರಿಯಲ್ನಲ್ಲಿ ಕಿಚ್ಚ ಸುದೀಪ್ ಜೊತೆಗೂ ನಟಿಸಿದ್ರು. ದಂಡಪಿಂಡಗಳು, ಭಾಗೀರಥಿ ಹೀಗೆ ಹಲವು ಸೀರಿಯಲ್ಗಳಲ್ಲಿ ನಟಿಸಿದ ಸಂಗೀತ ಜಗಳ ಗಂಟಿಯರು ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಮಾತಾಗ್ತಾರೆ. ಅದರಲ್ಲೂ ಮಾಂಗಲ್ಯಂ ತಂತು ನಾನೇನ ಧಾರಾವಾಹಿಯಲ್ಲಿ ನಾಯಕನ ಅಮ್ಮನಾಗಿ ಮಾಡಿದ ಅಮೋಘ ಅಭಿನಯ ಎಲ್ಲರ ಮೆಚ್ಚುಗೆ ಗಳಿಸುತ್ತೆ. ತೆರೆಯಿಂದ ಹಿಡಿದು ಕಿರುತೆರೆಯಲ್ಲೂ ಮೋಡಿ ಮಾಡಿರೋ ಸಂಗೀತಾಗೆ ಅದೆಷ್ಟೋ ನೋವು ಈಗಲೂ ಕಾಡ್ತಾ ಇದೆ. ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿ ಅಭಿನಯಿಸಿದ್ರೂ ಸಂಭಾವನೆ ವಿಷಯದಲ್ಲಿ ಮಾತ್ರ ತಾರತಮ್ಯ ಇದ್ದೇ ಇದೆ. ಇದು ಸಂಗೀತರನ್ನ ಕಾಡಿತ್ತು. ಗಂಡು ಮಕ್ಕಳಿಗೆ ಹೆಚ್ಚು ಸಂಭಾವನೆ ಸಿಗುತ್ತೆ, ಹೆಣ್ಮಕ್ಳಿಗೆ ಅವರಷ್ಟಿಲ್ಲ. ಕನ್ನಡದಲ್ಲಿ ಕನ್ನಡಿಗರಿಗೆ ಹೆಚ್ಚೆಚ್ಚು ಅವಕಾಶ ಸಿಗ್ತಾ ಇಲ್ಲ. ಕನ್ನಡದವರೇ ಕನ್ನಡದ ಕಲಾವಿದರನ್ನ ಬೆಳೆಸ್ತಾ ಇಲ್ಲ ಅನ್ನೋ ಬೇಸರ ಸ್ವಲ್ಪ ಜಾಸ್ತಿನೇ ಕಾಡ್ತಾ ಇದೆ. ಆತ್ಮೀಗೆರೆ, ಇನ್ನು ನಟಿ ಸಂಗೀತ ಅವರ ವೈಯಕ್ತಿಕ ಜೀವನದ ವಿಷಯಕ್ಕೆ ಬಂದ್ರೆ ಇವರ ಗಂಡನ ಹೆಸರು ಅನಿಲ್. ಈ ದಂಪತಿಗೆ ಮುದ್ದಾದ 2 ಗಂಡು ಮಕ್ಕಳಿದ್ದಾರೆ. ನಟನೆಯ ಜೊತೆಗೆ ಸಂಸಾರ, ಮಕ್ಕಳು ಅಂತ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ಆತ್ಮೀಗೆರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.